ಅಮೆರಿಕ ದಾಳಿಗೆ ಇರಾನ್ ಸೇನೆ ಪ್ರತಿದಾಳಿಯನ್ನು ಮಾಡಿದೆ. ಇಲ್ಲಿ ಅಮೆರಿಕದ ಸೇನಾ ನೆಲೆಗಳ ಮೇಲೆ IRGC ದಾಳಿ ಮಾಡಿರೋದು. ಜಾರ್ಡನ್, ಕುವೈತ್, ಖತಾರ್, ಬಹ್ರೈನ್, ಪಶ್ಚಿಮ ಏಷ್ಯಾದ ಅಮೆರಿಕದ ಸೇನಾ ನೆಲೆಗಳೇ ಇದೀಗ ಇರಾನ್ನ ಟಾರ್ಗೆಟ್ ಆಗಿಬಿಟ್ಟಿದೆ. ಅಂದರೆ ಅಮೆರಿಕ ಮೇಲೆ ದಾಳಿ ಮಾಡೋಕ್ಕಾಗಲ್ಲ. ಇವರು ವಾಷಿಂಗ್ಟನ್ಗೋ, ನ್ಯೂಯಾರ್ಕ್ಗೋ, ಶಿಕಾಗೋಗೋ ಇವರು ಹೊಡೆಯೋಕ್ಕಾಗಲ್ಲ. ಅದಕ್ಕೆ ಇರಾನ್ ಅವ್ರು ಏನು ಮಾಡ್ತಾರೆ ಯಾವಾಗಲೂ ಅಂದರೆ, ಯುದ್ಧ ಶುರುವಾದಾಗಿಂದನೂ ಹಾಗೆಯೇ ಎಲ್ಲೆಲ್ಲಿ ಮಧ್ಯಪ್ರಾಚ್ಯದಲ್ಲಿ ಮಿಡ್ಲ್ ಈಸ್ಟ್ ಅಂತ ಕರಿತೀವಲ್ವ ನಾವು, ಮಧ್ಯಪ್ರಾಚ್ಯದ ಅಥವಾ ಸೌದಿ ರಾಷ್ಟ್ರಗಳು, ಸೌದಿ ಇದೆಲ್ಲ ಕರೀತಾರಲ್ಲ, ದುಬೈ, ಇವರೇನು ಮಾಡ್ತಿದ್ದಾರೆ, ಅಮೆರಿಕದ ನೆಲೆಗಳು, ಸೇನಾ ನೆಲೆಗಳು, ಸೈನಿಕರಲ್ಲಿದ್ದಾರೆ. ಅವ್ರು ಯಾವ್ಯಾವ ನೆಲೆಗಳಿಂದ ನಮ್ಮ ಇರಾನ್ನ ಮೇಲೆ ಕ್ಷಿಪಣಿ ಡ್ರೋನನ್ನು ಉಡಾಯಿಸ್ತಾರೆ. ಖತಾರ್ ಆಗಲಿ, ಜಾರ್ಡನ್ ಆಗಲಿ, ಕುವೈತ್ ಆಗಲಿ, ಬಹ್ರೈನ್ ಆಗಲಿ, ವೆಸ್ಟ್ ಏಷ್ಯಾ ಇಲ್ಲಿ ಎಲ್ಲೇ ಇರಲಿ ಅವ್ರ ನೆಲೆಗಳನ್ನು ನಾವು ಬಿಡಲ್ಲ ಅಂತ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇರಾನ್ನ ಮೇಲೆ ದಾಳಿ ಮಾಡ್ತಾರೋ ಅಮೆರಿಕದವರು, ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ನಾವು ಕೂಡ ಅಮೆರಿಕದ ಸೇನಾ ನೆಲೆಗಳನ್ನು ಉಡಾಯಿಸುತ್ತೇವೆ. ಇದು ಇರಾನ್ನ ಅಥವಾ IRGCಯ ಒಂದು ಸಾಲಿನ ನಿರ್ಣಯ. ಇದು ಯಾವಾಗಲೂ ಅಷ್ಟೇ. ನೀವು ನಮ್ಮ ದೇಶದ ಬ್ರಿಡ್ಜ್ ಹೊಡೆದು ಹಾಕ್ತೀರಾ, ನಮ್ಮ ಶಾಲೆ ಹಾಳು ಮಾಡ್ತೀರಾ, ನಮ್ಮ ತೈಲ ಘಟಕವನ್ನು ನೀವು ಹೊಡೆದು ಹಾಕ್ತೀರಾ, ನಮ್ಮ ಹಡಗನ್ನು ಹೊಡೆದು ಹಾಕ್ತೀರಾ, ಬಂದರ ಹಾಳು ಮಾಡ್ತೀರಾ. ನಾವು ನೋಡಿ ಅದು ಖತಾರು, ಬಹ್ರೈನ್, ಜಾರ್ಡನ್, ಕುವೈತ್ ಇಲ್ಲಿರ್ತಕ್ಕಂಥ ಅಮೆರಿಕದ ಸೇನಾ ನೆಲೆಗಳನ್ನು ನಾವು ಬಿಡಲ್ಲ. ನಮಗೂ ಕೂಡ ಅದು, ನಮ್ಮಲ್ಲೂ ಕೂಡ ಶಕ್ತಿ ಇದೆ ನಮಗೆ ಅಂಥೇಳಿ ಅವರು ಅದೆಲ್ಲವನ್ನು ಕೂಡ ಸುಟ್ಟು ಬೂದಿ ಮಾಡ್ತಾ ಇರೋದು. ಸೊ 85 ನೆಲೆಗಳ ಮೇಲೆ ದಾಳಿ ಅಂತ ಇರಾನ್ ಹೇಳ್ಕೊಂಡಿದೆ. ಎಲ್ಲ ಸೇನಾ ನೆಲೆಗಳ ಮೇಲೆ ನಾವು ಎಲ್ಲೂ ಕೂಡ ಬಿಡಲ್ಲ. ಅಮೇರಿಕದ ಎಲ್ಲೆಲ್ಲಿ ಸೇನಾ ನೆಲೆಗಳಿದೆಯೋ ಒಂದನ್ನು ಬಿಡಲ್ಲ. ಯಾಕಂದರೆ ಒಂದು 2 ತಿಂಗಳ ಗ್ಯಾಪ್ ಸಿಗುತ್ತಲ್ಲ ನಿಮಗೆ, ಇದು ಕಡಿಮೆ ಅಲ್ಲ. ಗೊತ್ತಿರಲಿ, ಇರಾನ್ ಇನ್ನೊಂದು ಕಡೆ ಚೀಪ್ ಡ್ರೋನ್ಗಳನ್ನು ತಯಾರು ಮಾಡುವಲ್ಲಿ ಇರಾನ್ ನಿಸ್ಸೀಮ. ಅದು ಇಡೀ ವಿಶ್ವಕ್ಕೆ ಈಗ ಆಲ್ರೆಡಿ ಗೊತ್ತಾಗಿರುವ ಸಂಗತಿ. ಇರಾನ್ ಇಷ್ಟು ಪವರ್ಫುಲ್ ಅಂಥೇಳಿ ಅಮೆರಿಕಕ್ಕೋ ಇನ್ನೊಬ್ಬರಿಗೋ ಅದರ ಅಂದಾಜು ಇರಲ್ಲ ಬಿಡಿ, ಅದು ಬೇರೆ ಮಾತದು. ಏನು ಬೆಳಿಗ್ಗೆ ಒಂದು 2 ದಿನ 3 ದಿನ ನಿರಂತರ ಸಾವಿರಾರು ಕ್ಷಿಪಣಿಗಳನ್ನು ಹಾಕಿಬಿಟ್ರೆ ಇರಾನ್ ಕತೆ ಮುಗಿದು ಹೋಗುತ್ತೆ. ಏನು ಹಬ್ಬ ಅಂದರೆ ಒಂದು ವಾರದಲ್ಲಿ ಯುದ್ಧ ಮುಗಿದು ಹೋಗುತ್ತೆ ಅನ್ನೋ ಅಂದಾಜು ಇಟ್ಕೊಂಡೆ ಇಸ್ರಾಯೇಲ್ ಆ್ಯಂಡ್ ಅಮೆರಿಕಾ ಇರಾನ್ನ ಮೇಲೆ ದಾಳಿ ಮಾಡಿದ್ದಿತ್ತು. ಆದರೆ ಇರಾನ್ ಅವ್ರು ಹೇಗೆ ಅಂದರೆ, ಚೀಪ್ ಡ್ರೋನ್ಗಳು, ನಿಮಗೆ ಒಂದು ಕಂಪ್ಯಾರಿಸನ್ ಹೇಳಬೇಕು ಅಂದರೆ 5 ಲಕ್ಷದಿಂದ 15 ಲಕ್ಷಕ್ಕೆ ಒಂದು ಡ್ರೋನ್ ತಯಾರು ಮಾಡಬಲ್ಲರು. ಯಾರು? ಇರಾನ್ನವರು. ನೀವು ನಂಬಲಿಕ್ಕಿಲ್ಲ, 2 ವೀಲರ್ನ ಮೋಟರ್ಗಳನ್ನು ಬಳಸಿಕೊಂಡು, ಎಂಜಿನ್ಗಳನ್ನು ಬಳಸಿಕೊಂಡು ಅವರು ಡ್ರೋನ್ ತಯಾರು ಮಾಡ್ತಾರೆ. ಡ್ರೋನ್ಗೆ ಬೇಕಿರ್ತಕ್ಕಂಥ ಸ್ಕೆಚ್ಗಳನ್ನು ಕೊಟ್ಟು ಗರಾಜ್ಗಳಲ್ಲಿ ತಯಾರಾಗಿವೆ ಇರಾನ್ನಲ್ಲಿ ಡ್ರೋನ್ಗಳು. ಇರಾನ್ ಮೇಲೆ, ಭೂಮಿ ಮೇಲಿರ್ತಕ್ಕಂಥ ಇರಾನ್ ಬೇರೆ, ಭೂಮಿ ಒಳಗಿನ ಇರಾನೇ ಬೇರೆ. ಅಲ್ಲೊಂದು ದೊಡ್ಡ ಕ್ಷಿಪಣಿಗಳ ಲೋಕವೇ ಇದೆ. ಅಲ್ಲಿ ಡ್ರೋನ್ ಸಿಟಿ, ಮಿಸೈಲ್ ಸಿಟಿ ಅಂತ ತುಂಬ ಜೋರಾಗಿ ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದಾರೆ. ಗೊತ್ತು ಅವ್ರಿಗೆ, ನಮ್ಮ ಮೇಲೆ ದಾಳಿ ಮಾಡಿಬಿಟ್ರೆ, ನಮ್ಮ ಶಸ್ತ್ರಾಸ್ತ್ರ ಹಾಳು ಮಾಡಿಬಿಟ್ರೆ ನಮಗೆ ಆಮೇಲೆ ದಾಳಿ ಮಾಡೋಕ್ಕಾಗಲ್ಲ, ನಮ್ಮ ಬಳಿ ಏನು ಇರಲ್ಲ ಅಂತ. ಅದಕ್ಕೆ ಅವ್ರೇನು ಮಾಡ್ತಾರೆ, ನೆಲದ ಅಡಿಯ ಆಳದಲ್ಲಿ ಒಂದು 500 ಅಡಿನೋ 400 ಅಡಿನೋ ಆ ಪರ್ವತ ಪ್ರದೇಶಗಳ ಅಡಿಯಲ್ಲೋ ಅವರನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ತಿರುಗೇಟ್ ಕೊಡ್ತಾ ಇದ್ದಾರೆ. ಅವರೊಂದು 5 ಲಕ್ಷದ್ದೋ 15 ಲಕ್ಷದ್ದೋ ಒಂದು ಡ್ರೋನ್ ಹಾರಿಸ್ಬಿಟ್ರೆ ಅದನ್ನು ಇಂಟರ್ಸೆಪ್ಟ್ ಮಾಡಲಿಕ್ಕೆ, ಆ ಒಂದು ಡ್ರೋನನ್ನು ಇವರು ಹೊಡೆದು ಹಾಕಲಿಕ್ಕೆ 2 ಕೋಟಿ 3 ಕೋಟಿಯ ಇಂಟರ್ಸೆಪ್ಟರ್ಸನ್ನು ಬಳಸಬೇಕು. ನಮ್ಮ ಹತ್ರ ಸ್ಲಿಂಗ್ ಇದೆ, ನಮ್ಮ ಹತ್ರ ಇನ್ನೇನೋ ಸುದರ್ಶನ ಇದೆ, ವ್ಯವಸ್ಥೆ ಇದೆ ಎಲ್ಲ ಮಾತಾಡ್ತಾರಲ್ಲ, ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಇದೆ ಅಂತ ಮಾತಾಡ್ತಾರಲ್ಲ. ಈ ಕ್ಷಿಪಣಿ ನಿರೋಧಕ ವ್ಯವಸ್ಥೆಗೆ ಅವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕು. ಎಕನಾಮಿಕಲಿ ಇದು ಬಹಳ ಹಾನಿ ಮಾಡುತ್ತೆ ಯಾವುದೇ ದೇಶಕ್ಕಾದರೂ ಕೂಡ. ಸೊ ಇವರೇನು ಮಾಡ್ತಿದ್ದಾರೆ, ಅಮೆರಿಕದ ಒಂದು ಸೇನಾ ನೆಲೆ ಕೂಡ ನಾವು ಬಿಡಲ್ಲ ಅಂಥೇಳಿ IRGC ಅಮೆರಿಕಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರೋದಿಲ್ಲಿ. ಕುವೈತ್ನ ಅಮೆರಿಕ ಸೇನಾ ನೆಲೆ ಮೇಲೆ ಇರಾನ್ ದಾಳಿ ಮಾಡಿ ಆಯಿತು. ಇರಾನ್ ಮಿಸೈಲ್ ದಾಳಿಯ ಭೀಕರ ದೃಶ್ಯ CC ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಮೆರಿಕದ ಸೇನಾ ನೆಲೆಗೆ ಇರಾನ್ನ ಮಿಸೈಲ್ಗಳು ಅಪ್ಪಳಿಸಿವೆ.